ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ಇವತ್ತು ನಾನು ಈ ವಿಷಯ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಅದು ಏನು ಅಂತಂದರೆ, ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನು ಗೋಲ್ಡ್ ಪರ್ಚೇಸ್ ಮಾಡಿದೆ, ಏನು ಸಿಲ್ವರ್ ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ. ಈ ವಿಡಿಯೋನ ಲಾಂಗ್ ಆಗಿದ್ರು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಈ ವಿಡಿಯೋ ಬಗ್ಗೆ ಏನಾದರೂ ಪೂರ್ತಿ ಮಾಹಿತಿ ಬೇಕಾಗಿದ್ರೆ ನನ್ನನ್ನು ಡಿ ಎಮ್ ಮಾಡೋ ಮುಖಾಂತರ ಕೇಳಬಹುದು. ನಾನೆಲ್ಲ ಪ್ರಶ್ನೆಗಳಿಗೂ ಆದಷ್ಟು ಬೇಗ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಇವತ್ತು ನಾನು ಏನೇನು ತಗೊಂಡೆ, ಎಲ್ಲಿ ತಗೊಂಡೆ ಅಂತ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ತಗೊಂಡಿದ್ದು ಈ ಸಿಲ್ವರ್ ತಟ್ಟೆ. ಇದು ಕಾಣಿಸ್ತಿರ್ಬೋದು 92.5 ಸಿಲ್ವರ್ ಹಾಲ್ಮಾರ್ಕ್ ಇರುವಂಥದ್ದು ನೋಡಿ. ಇದು ಜಸ್ಟ್ 180 ಗ್ರಾಮಲ್ಲಿದೆ ನೋಡಿ. ಇಲ್ಲಿ ಹಾಲ್ಮಾರ್ಕ್ ಇದೆ. 180 ಗ್ರಾಮಲ್ಲಿ ಇಷ್ಟು ತಿಕ್ಕಾಗಿ ಇಷ್ಟು ಗಟ್ಟಿಯಾಗಿ ಇರುವಂಥ ಸಿಲ್ವರ್ ಪ್ಲೇಟ್ ತೊಗೊಂಡಿದ್ದೀನಿ. ಹಾಗೆ ಈ ಸಿಲ್ವರ್ ಪ್ಲೇಟ್ ಯಾಕೆ ತಗೊಂಡೆ ಅಂತಂದರೆ, ನಾನಿವಾಗ ಒಂದು ತುಂಬ ದಿವಸದ ಕನಸು ನನಗೆ. ಅದು ಈ ಕಾಮಾಕ್ಷಿ ದೀಪ. ಈ ಕಾಮಾಕ್ಷಿ ದೀಪನ ನಾನು ಇನ್ನೂ ಪ್ಯಾಕ್ ಕೂಡ ಓಪನ್ ಮಾಡಿಲ್ಲ. ಈ ಕಾಮಾಕ್ಷಿ ದೀಪಕ್ಕೋಸ್ಕರನೇ ನಾನು ಈ ಸಿಲ್ವರ್ ತಟ್ಟೆ ತೊಗೊಂಡಿದ್ದೆ. ಇದರಲ್ಲಿ ಇಡೋದಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ಅಂತ. ನನ್ನ ಹತ್ರ ಚಿಕ್ಕದು ಕಾಮಾಕ್ಷಿ ದೀಪ ಇತ್ತು. ಅದು ದೇವ್ರ ಮನೇಲಿ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ನನಗೆ ಒಂದು ಲಕ್ಷ್ಮಿ ಮುಂದೆ ಕಾಮಾಕ್ಷಿ ದೀಪ ಇಡಬೇಕು ಅಂತ ತುಂಬ ದಿವಸದ ಕನಸು. ಅದು ಹೀಗೆ ಈಡೇರಿದೆ. ಹಾಗಾಗಿ ಇದನ್ನು ನಾನು ತೊಗೊಂಡಿದ್ದೀನಿ. ಇದು ಪ್ಯಾಕ್ ಓಪನ್ ಮಾಡ್ತೀನಿ, ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ, ಇಲ್ಲಿ ಲಕ್ಷ್ಮಿ ಇದ್ದಾರೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಮೇತವಾಗಿರುವಂತಹ ಕಾಮಾಕ್ಷಿ ದೀಪ. ಇದು ನನಗೆ ತುಂಬ ಇಷ್ಟ ಆಯಿತು. ನೀವು ನೋಡ್ತಾ ಇರ್ಬೋದು, ತುಂಬ ಡಿಸೈನ್ನ ಡಿಟೇಲಿಂಗ್ ಆಗಿ ಮಾಡಿದ್ದಾರೆ. ಹಾಗೆ ಈ ಕಡೆ 2 ಪಿಕಾಕ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಿಮಗೆ ಏನು ಎಲಿಫೆಂಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಸೈಡಲ್ಲಿ ಕೂಡ ನಿಮಗೆ ಪಿಕಾಕ್ ಅನ್ನೋದು ಇದೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಮತ್ತು ಇದು ಹ್ಯಾಂಟಿಕ್ ಅಂತಾರೆ, ಇದನ್ನು ಹ್ಯಾಂಟಿಕ್ ಡಿಸೈನ್ಸ್ ಅಂತ ಕರೀತಾರೆ. ಹಾಗೆ ಹಿಂದೆ ನೋಡಿದರೆ, ಹಿಂದೆ ಇದು ಯಾವುದೂ ಕವರ್ ಆಗಿಲ್ಲ. ಸೊ ಇದೆಲ್ಲ ಓಪನ್ ಆಗಿದೆ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಈಸಿಯಾಗಿ ಇರುತ್ತೆ, ಏನಂತ ಕಷ್ಟ ಆಗೋದಿಲ್ಲ. ಬಂದು ನಾನು ತಗೊಂಡಿರುವಂಥ ಕಾಮಾಕ್ಷಿ ದೀಪ. ಈ ಕಾಮಾಕ್ಷಿ ದೀಪದಲ್ಲಿ ಏನು ವಿಶೇಷತೆ ಅಂದರೆ, ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಸಮೇತವಾಗಿ ಅಮ್ಮನವರಿದ್ದಾರೆ. ಅದೇ ದೊಡ್ಡ ವಿಶೇಷತೆ. ಈ ದೀಪ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ ನನಗೆ, ಆಯಿತಾ? ಇದರ ಪ್ರೈಸ್ ಬೇಕಾಗಿದ್ರೆ ನೀವು ಕಾಮೆಂಟಲ್ಲಿ ತಿಳಿಸಿ. ನಾನು ಯಾವುದೂ ಮೆನ್ಷನ್ ಮಾಡೋದಿಲ್ಲ, ಪ್ರತ್ಯೇಕವಾಗಿ ನಾನು ಅದರಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಇದು ಬಂದು ನಾನು ತಗೊಂಡಂಥ ಕಾಮಾಕ್ಷಿ ದೀಪ. ಈ ಕಾಮಾಕ್ಷಿ ದೀಪಕ್ಕೆ ಈ ಪ್ಲೇಟ್ನ ನಾನು ತಗೊಂಡೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಹಾಗೆ ಮತ್ತೆ ಏನು ತಗೊಂಡೆ ಅಂತ ಅಂದರೆ, ಇದು ತುಂಬಾ ಇಂಪಾರ್ಟೆಂಟ್. ನಾನು ತುಂಬ ದಿವಸ ಕನಸು ಆ ಕಾಮಾಕ್ಷಿ ದೀಪ. ಹಾಗೆ ಇದು ನಮ್ಮ ಮನೆಯಲ್ಲಿ ಮುಖವಾಡ ಇತ್ತು, ಆಯಿತಾ? ಅದು ತುಂಬ ಚಿಕ್ಕದಿತ್ತು. ನಾನು ಮಾಡೋ ಅಲಂಕಾರಕ್ಕೆ ಅದು ಯಾವಾಗೂ ಚಿಕ್ಕದಾಗಿ ಕಾಣಿಸ್ತಿತ್ತು. ನಂಗೆ ತುಂಬ ದಿವಸದಿಂದ ಫೀಲ್ ಆಗ್ತಿತ್ತು, ಸ್ವಲ್ಪ ದೊಡ್ಡದ ಮುಖ ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಇವಾಗ ತೋರಿಸ್ತಿದ್ದೀನಿ ಅಮ್ಮನವರ ಮುಖವಾಡ ನೋಡಿ. ನಾವು ಅಮ್ಮನವರ ಮುಖವಾಡ ತಗೊಳ್ಬೇಕಾದ್ರೆ ಹೇಗಿರಬೇಕು ಅಂತ ಅಂದರೆ, ಅಮ್ಮನ ಫೇಸು ಯಾವಾಗೂ ಸ್ಮೈಲಿ ಫೇಸಲ್ಲಿರುವಂಥದ್ದು ತಗೋಬೇಕು. ನಾವು ಏನೇ ಅಲಂಕಾರ ಮಾಡಿದ್ರೂ ಆಕೆ ನಗು ಮುಖದಲ್ಲಿ ಕಾಣೋ ಥರ ಇರಬೇಕು. ಹಾಗಾಗಿ ನಾವು ಯಾವಾಗಲೂ ಅಮ್ಮನವರ ಫೇಸ್ನ ನಾವು ತಗೋಬೇಕಾದ್ರೆ ಸ್ಮೈಲ್ ಆಗಿರುವಂಥದ್ದು ತಗೋಬೇಕಾಗುತ್ತೆ. ಕೆಲವೊಂದು ಫೇಸು ತುಂಬ ಡಲ್ಲಾಗಿರುತ್ತೆ. ನೀವು ಅದನ್ನು ಅಬ್ಸರ್ವ್ ಮಾಡಿ ತಗೊಳ್ಳಿ. ಯಾಕಂದರೆ ತೊಗೊಳ್ತಿರೋದು ಒಂದು ಸತಿ ಆದರೆ ನಾವು ಕರೆಕ್ಟಾಗಿರೋದು ಏನೇ ಒಂದು ವಸ್ತುನಾದರೂ ಸರಿಯಾಗಿರೋದು ತಗೋಬೇಕು. ಹಾಗಾಗಿ ಈಗ ನಾನು ಈ ಮುಖವಾಡನ ತೊಗೊಂಡಿದ್ದೀನಿ. ತುಂಬ ದೊಡ್ಡದಿದೆ, ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಾನು ಮಾಡೋ ಅಲಂಕಾರಕ್ಕೆ, ನನ್ನ ಬಿಂದಿಗೆಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನಾನು ತೊಗೊಂಡಿದ್ದದು ಚಿಕ್ಕದಿತ್ತು. ಇದರಲ್ಲಿ ಇಷ್ಟೇ ಇತ್ತು ಎಲ್ಲ ಸೇರಿದರೆ. ಈ ಅಮ್ಮನ ಫೇಸ್ ಎಷ್ಟಿದೆ ಅಷ್ಟಿತ್ತು, ಇದೆಲ್ಲ ಇರಲಿಲ್ಲ. ಕಿರೀಟ ಫೇಸು ಎಲ್ಲ ಸೇರಿಸಿದ್ರೆ ಎಷ್ಟಿರುತ್ತೆ ಇಷ್ಟೇ ಇತ್ತು. ಅಮ್ಮನ ಫೇಸ್ ಇವಾಗ ಎಷ್ಟಿದೆ ಅಷ್ಟೇ ಹೈಟಲ್ಲಿತ್ತು. ಹಾಗಾಗಿ ನಾನು ಇದೊಂದನ್ನು ತೊಗೊಂಡೆ. ಇದಿಷ್ಟು ನನ್ನ ಸಿಲ್ವರ್ ಕಲೆಕ್ಷನು. ಇವಾಗ ನೆಕ್ಸ್ಟ್
ನನ್ನ ಗೋಲ್ಡ್ ಕಲೆಕ್ಷನ್ಸ್ ತೋರಿಸ್ತೀನಿ. ಈ ಸತಿ ಅಮ್ಮನಿಗೆ ಅಂತಲೇ ನಾನು ಸ್ಪೆಷಲಾಗಿ ಚಿನ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಯಾವಾಗೂ ಹಾಕ್ತಿರ್ಲಿಲ್ಲ, ಬಟ್ ಈ ಸತಿ ನಾನು ಚಿನ್ನ ತೊಗೊಂಡಿದ್ದೀನಿ. ಆದರೆ ನನ್ನ ಕೈಲಾಗುವಷ್ಟು ನಾನು ಜಾಸ್ತಿ ಏನೂ ತೊಗೊಂಡಿಲ್ಲ. ಯಾಕಂದರೆ ನಾವು ಹಾಕೋ ಒಡವೆಗಳನ್ನ ಹಾಕಬಾರ್ದು ಅಂತಾರೆ, ಬಟ್ ದೇವರಿಗೆ ಅಂತ ನಾವು ಪ್ರತ್ಯೇಕವಾಗಿ ಚಿನ್ನ ತೊಗೊಳ್ಳೋಷ್ಟು ಶಕ್ತಿ ನಮಗಿಲ್ಲ. ತಾಯಿ ಕೊಟ್ಟರೆ ತೆಗೆದು ಇಡ್ತೀವಿ ನೆಕ್ಸ್ಟ್ ಪಕ್ಕ, ಅದಂತೂ. ಆದರೆ ನನ್ನ ಕೈಯಲ್ಲಿ ಈ ವರ್ಷ ಆಗಿದ್ದ ಚಿನ್ನನ ನಾನು ತೆಗೆದು ಇಟ್ಟಿದ್ದೀನಿ. ಅದೇನು ಅಂತಂದರೆ ನೋಡಿ, ಕಾಣಿಸ್ತಿದೆಯಾ? ಅಮ್ಮನಿಗೆ ತಾಳಿ ಮತ್ತು ಕಾಸಿನ ಸರ. ನೋಡಿ, ಕಾಸಿನ ಸರ ಎಷ್ಟು ಪುಟ್ಟ ಪುಟ್ಟ ಕಾಸಿನ ಸರ ಗೊತ್ತಾ? ಅದು ಯಾಕಂದರೆ ನನಗೆ ಇದಕ್ಕೆ ಮ್ಯಾಚ್ ಆಗಬೇಕು, ಆ ಮುಖವಾಡಕ್ಕೆ ಕರೆಕ್ಟಾಗಿ ಸರಿ ತೂಗುವಂಥದ್ದು ನಾನು ಕಾಸಿನ ಸರ ಸಿಟಿಯಲ್ಲಿ ತೊಗೊಂಡಿದ್ದು. ಕಾಸಿನ ಸರ ಅಲ್ಲ, ಸಾರಿ, ಕಾಸಿಂದು ಕಾಯನ್ನು ಸೈಡಿಂದು. ಇದು ಬಂದು ನಾನು ಲಲಿತಾ ಗೋಲ್ಡ್ ಪ್ಯಾಲೇಸಲ್ಲಿ ತೊಗೊಂಡಿದ್ದಂಥದ್ದು. ಇದು 1 ಗ್ರಾಮ್ ಇದೆ ಅಷ್ಟೇ. ಇದೆರಡು ಸೇರಿದರೆ, ಈ ಕಾಸಿನ ಸರ ಎರಡು ಸೇರಿದರೆ ಅರ್ಧ ಗ್ರಾಮ್ ಇದೆ. ಇದನ್ನು ಈ ತಾಳಿಗೆ ಹೇಗೆ ಪೋಣಿಸೋದು ಅಂತ ನಾನು ನೋಡಿದ್ದೆ ಒಂದು ಕಡೆ. ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ. ಒಬ್ಬರು ಹಾಕಿದ್ದು ಫೋಟೋ ನೋಡಿಬಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಅದೇ ಥರ ಪೋಣಿಸ್ಬೇಕು ಅಂತ ಈ 3 ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನೋಡಿ ಹೀಗಿದೆ. ಇದೊಂದೇ ನಾನು ಯೂಸ್ ಮಾಡಿದ್ರೆ ತಾಯಿಗೆ ಅಂತ ನಾನು ಚಿನ್ನ ತಗೊಂಡಿದ್ದು. ಇದು ಒಂದನ್ನೇ. ಹೇಗಿದೆ ಅಂತ ನೀವು ಹೇಳಿ, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ, ಆಯಿತಾ? ಮತ್ತು ಇನ್ನೊಂದು ತಗೊಂಡಿದ್ದೀನಿ. ಇದು ಒಂದು ನನಗೆ ಚಾಂದ್ಬಂದಿ ಮೊದಲು ಇತ್ತು ನನ್ನ ಹತ್ರ. ಅದು ಸ್ವಲ್ಪ ಏನೋ ಡ್ಯಾಮೇಜ್ ಥರ ಆಯಿತು ಅಂತ ಕೊಟ್ಬಿಟ್ಟಿದ್ವಿ. ಇವಾಗ ನಾನು ಹೊಸದಾಗಿ ಚಾಂದ್ಬಾಂದಿನ ತೊಗೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಚಾಂದ್ಬಾಂದಿ ಅಂದರೆ. ಅದು ಓಲ್ಡ್ ಟ್ರೆಂಡ್ ಆಗಿದ್ರು ನನಗೆ ಅದು ತುಂಬ ಇಷ್ಟ. ಹಾಗಾಗಿ ನಾನು ಈ ಸತಿ ಚಾಂದ್ಬಾಂದಿನ ತೊಗೊಂಡಿದ್ದೀನಿ. ನೋಡಿ, ನನ್ನ ಹತ್ರ ಒಂದು ಕಾಸಿನ ಸರ ಇದೆ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಈ ಚಾಂದ್ಬಾಂದಿನ ನಾನು ತೊಗೊಂಡಿದ್ದೀನಿ ಹಬ್ಬಕ್ಕೆ ಅಂತಲೇ. ಲಾಸ್ಟ್ ನನ್ನ ಒಂದು ಕಲೆಕ್ಷನ್ಸ್ ಇದು ಒಂದು ರಿಂಗ್. ನೋಡಿ, ಈ ರಿಂಗನ್ನು ನಾನು ತೊಗೊಂಡಿದ್ದು. ಇದು ಬಂದು ಲಲಿತಾದಲ್ಲಿ ನಾನು ತೊಗೊಂಡಿರುವಂಥದ್ದು. ಈ ತಾಳಿ ಮತ್ತು ಇದು ಎರಡೂ ನಾನು ಲಲಿತಾದಲ್ಲಿ ತೊಗೊಂಡೆ, ಲಲಿತಾ ಜ್ಯುವೆಲರ್ಸಲ್ಲಿ. ಹಾಗೆ ಈ ಮುಖವಾಡ, ಅಮ್ಮನವರ ಮುಖವಾಡ ಬಂದು ಫಸ್ಟು ನಾನು ತೊಗೊಂಡಿದ್ದೆ RR ಗೋಲ್ಡ್ ಪ್ಯಾಲೇಸಲ್ಲಿ. ಹಾಗಾಗಿ ಅಮ್ಮನವರ ಮುಖವಾಡ ಕೂಡ ನಾನು ಅದನ್ನು ರಿಟರ್ನ್ ಮಾಡಿ ಹಳೇದನ್ನು ಇದನ್ನು ತೊಗೊಂಡಿದ್ದು. ಇದು RR ಗೋಲ್ಡ್ ಪ್ಯಾಲೇಸಲ್ಲಿ ಅಂತ ತೊಗೊಂಡಿರುವಂತಹ ತಾಯಿಯ ಮುಖವಾಡ. ತುಂಬ ಚೆನ್ನಾಗಿದೆ. ಅಲ್ಲಿ ಯಾವಾಗೂ ಫೇಸಲ್ಲಿ ಒಂದು ಸ್ಮೈಲಿ ಇರುತ್ತೆ. ನೀವು ಅಲಂಕಾರ ಮಾಡಿರ್ಬೋದು. ನಾನು ಫಸ್ಟು ವಿಡಿಯೋ ಒಂದು ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಅದರಲ್ಲಿ ಅಲಂಕಾರ ಮಾಡಿದ್ರೆ ತಾಯಿ ನಗೋ ಥರನೇ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಹಾಗಾಗಿ ಅಲ್ಲೇ ಹೋಗಿ ತೊಗೊಂಡಿದ್ದು. ಈ ವಿಡಿಯೋದಲ್ಲಿ ಇವತ್ತಿನ ನನ್ನ ಜ್ಯುವೆಲರ್ಸ್ ಕಲೆಕ್ಷನ್ ಹಾಗೆ ಸಿಲ್ವರ್ ಕಲೆಕ್ಷನ್ಸ್ ನೋಡಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಎಲ್ಲಿ ತೊಗೊಂಡೆ, ಏನು ತೊಗೊಂಡೆ ಅಂತ ನೀವು ಯಾರಾದರೂ ಕ್ವಶನ್ ಮಾಡಿದರೆ ನೀವು DM ಅಲ್ಲಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ನಿಮಗೆಲ್ಲ, ಎಷ್ಟು ಪ್ರೈಸ್ ಆಯಿತು ಅಂತ. ಇದು ಮಾತ್ರ ನಾನು ಸಿಟಿಯಲ್ಲಿ ತೊಗೊಂಡಿದ್ದಂಥದ್ದು. ಇವೆರಡು ಮುಖವಾಡ ಮತ್ತು ಈ 2 ಚಿಕ್ಕ ಚಿಕ್ಕ ಕಾಯಿನ್ಸ್ ಇದೆಯಲ್ವಾ, ಲಕ್ಷ್ಮಿ ಕಾಯಿನ್ಸ್, ಅದು ತೊಗೊಂಡಿದ್ದು ನಾನು ಸಿಟಿಯಲ್ಲಿ. ಯಾಕಂದರೆ ಇಲ್ಲೆಲ್ಲೂ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಇದು ಅವೈಲಬಲ್ ಸಿಗೋದಿಲ್ಲ ನಮಗೆ ಬೇಕಾಗಿರೋ ಸೈಜಲ್ಲಿ. ದೊಡ್ಡದು ತೊಗೊಂಡ್ರೆ ಅದು ಅಲ್ಲಿಗೆ ಫಿಟ್ ಆಗೋದಿಲ್ಲ. ಹಾಗಾಗಿ ನಂಗೆ ಚಿಕ್ಕದೇ ಬೇಕು ಅಂತ ಸಿಟಿಲಿ ತೊಗೊಂಡಿದ್ದು. ಇದು ಎಲ್ಲ ಲಲಿತಾದಲ್ಲಿ ತೊಗೊಂಡಿದ್ದು. ನಿಮಗೆ ಈ ವಿಡಿಯೋದಲ್ಲಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ಬಾಯ್ ಬಾಯ್ ಗಾಯ್ಸ್.